ಓಹ್ ಒಂದು ನಿಮಿಷ, ಕ್ಯಾಮ್ರಾನ ಕರೆಕ್ಟ್ ರೆಡಿ ಮಾಡ್ಕೋತೀನಿ. ಯಾ ಯಾ ಹಾಂ, ನಾನು ಚೇತನ್ ಚಾಲುಕ್ಯ. ಸೀರಿಯಸ್ಲಿ ಐ ಡೋಂಟ್ ನೋ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕಂತ. ಸೊ ಯಾರು ಬೈಕೋಬೇಡಿ. ಆ್ಯಂಡ್ ನಾಯ್ಸ್ ಏನಾದರೂ ಡಿಸ್ಟರ್ಬ್ ಆಯಿತು ಅಂತಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ಇಲ್ಲಿ ಮೈಕ್ ತಂದಿಲ್ಲ ಆ್ಯಂಡ್ ಮೈಕಲ್ಲಿ ನಾನು ಅದನ್ನು ಯೂಸ್ ಮಾಡ್ತಿಲ್ಲ ಫಸ್ಟ್ ಆಫ್ ಆಲ್. ಓಕೆ, ಆ್ಯಂಡ್ ನಮ್ಮ ಸೀರಿಯಲ್ಲು ಈಗ ವೈಂಡ್ ಆಫ್ ಆಗಿದೆ. ಸೊ ನೆಕ್ಸ್ಟ್ ನಾನೇನು ಮಾಡ್ತಾಯಿದ್ದೀನಿ ಅಂತ ಒಂದು ಅಪ್ಡೇಟ್ ಕೊಡಬೇಕು. ಒಂದಷ್ಟು ಜನ ಕೇಳಿದರು, ಒಂದಷ್ಟು ಜನ ಅಷ್ಟೇ ಕೇಳಿದ್ದು. ಸೊ ಈಗ ಕೆಲವೊಂದಷ್ಟು ಜನ ಗೊತ್ತಿರೋ ಹಾಗೆ ತೆಲುಗಲ್ಲಿ ವಿಲನ್ ಆಗಿದ್ದೀನಿ. ಸೊ ತುಂಬ ಖುಷಿ ಇದೆ. ಆ್ಯಂಡ್ ಒಂದು ಕಡೆ ಬೇಜಾರೇನು ಅಂತಂದರೆ ಕನ್ನಡದಲ್ಲಿ ಇನ್ನೂ ಅಷ್ಟು ಅವಕಾಶಗಳು ಸಿಗ್ತಿಲ್ಲ. ಸೀರಿಯಸ್ಲಿ ಸಿಗ್ತಿಲ್ಲ, ನಾನು ಓಪನ್ ಆಗಿ ಹೇಳ್ಕೊತೀನಿ, ಸಿಗ್ತಿಲ್ಲ. ಬಿಕಾಸ್ ಇಲ್ಲೇನಕ್ಕೆ ಅಂತಂದರೆ ನಾನು ಡೈರೆಕ್ಷನ್ ಮಾಡ್ತೀನಿ, ನಾನು ರೈಟಿಂಗ್ ಮಾಡ್ತೀನಿ ಅಂತಂದ್ರೂ ಕೆಲವೊಂದಷ್ಟು ಜನರ ಹತ್ರ ಹೋಗಿ ನಾವು ಮಾತಾಡಿದಾಗಲೂ ಯಾರೂ ನಮಗೆ ವ್ಯಾಲ್ಯೂ ಕೊಟ್ಟಿಲ್ಲ. ಅದಕ್ಕಾಗಿ ಆ್ಯಂಡ್ ಇನ್ನೊಂದು ಅವಕಾಶನ ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ಇನಿಷಿಯಲ್ ಡೇಸಲ್ಲಿ ನಾನು ಕೇಳ್ತಿದ್ದೆ ಅವಕಾಶ ಕೊಡಿ ಅಂತೇಳಿ. ಅಟ್ ಪ್ರೆಸೆಂಟ್ ನನಗೆ ಅರಿವಾಗಿದ್ದೇನು ಅಂತಂದರೆ ಅವಕಾಶನ ಯಾವತ್ತೂ ಕೇಳಬಾರ್ದು ಆ್ಯಂಡ್ ಅವಕಾಶನ ನಾವೇ ಸೃಷ್ಟಿ ಮಾಡ್ಕೋಬೇಕಂತೇಳಿ. ಸೊ ಬಿಕಾಸ್ ಈಗ ಯಾರಾದರೂ ಅವಕಾಶಗಳಿಗೆ ಕೊಡಿ ಅಂತ ಕೇಳಲ್ಲ, ಚಾನ್ಸ್ ಕೊಡಿ ಅಂತ ನನಗೆ ಬೇಕಾಗಿಲ್ಲ, ಬೆಗ್ ಮಾಡೋದು ಅದನ್ನು ಬಿಟ್ಟಿದ್ದೀವಿ. ಏನಕ್ಕೆ ಅಂತಂದರೆ ಅಪ್ಡೇಟ್ ಆಗ್ತಿದೆ ಇಂಡಸ್ಟ್ರಿ. ಸೊ ಈಗ ನಾನು ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿ ಆ್ಯಂಡ್ ಸೆಟ್ ಟೀಮಲ್ಲಿ ವರ್ಕ್ ಮಾಡಿ, ಸೊ ನಾವು ಇಲ್ಲಿಗೆ ಬಂದಿರೋರು ಅಂತಂದಾಗ ನಮಗಿದೆ ರೈಟಿಂಗ್ ಮಾಡೋ ಕೆಪಾಸಿಟಿ ಇದೆ. ಸೊ ನಮ್ಮ ಮೇಲೆ ನಾವೇ ಕತೆ ಮಾಡ್ಕೊಳ್ಳೋದ ಆ್ಯಂಡ್ ನಾವೇ ಆ್ಯಕ್ಟ್ ಮಾಡೋದ. ಸೊ ರಂಗಭೂಮಿನೂ ಕೂಡ ನಾವು ಮಾಡಿದ್ದೀವಿ. ಅಂದರೆ ಬಿಕಾಸ್ ನಮಗೇನು ಈ ರೇಂಜಿಗೆ ಆ್ಯಕ್ಟಿಂಗ್ ಬರೋಲ್ಲ, ಅಟ್ಲೀಸ್ಟ್ ಈ ರೇಂಜಿಗೆ ಬರುತ್ತೆ ಸಾಕು. ಆ ರೇಂಜಲ್ಲೇ ನಾವು ಬೇರೆ ರೇಂಜ್ ಕೊಡೋದ ಅಂತ ಅಷ್ಟೇ. ಓಕೆ, ಆ್ಯಂಡ್ ಈಗ ನನಗೆ ತೆಲುಗಲ್ಲಿ ಸಿಕ್ಕಿದ ಅವಕಾಶ ಏನು ಅಂತಂದರೆ ಗಾಡ್ ಗಿಫ್ಟ್ ಈ ಧ್ವನಿಯಿಂದ. ಈ ಧ್ವನಿನ ನೀವು ಕೂಡ ಒಂದಷ್ಟು ಜನ ತುಂಬ ಇಷ್ಟಪಟ್ಟಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್. ಅದೇ ರೀತಿ ಈ ಧ್ವನಿನ ನಾನು ಫಸ್ಟು ಸೀರಿಯಸ್ಲಿ ಈ ಧ್ವನಿನ ನಾನು ಮೊದಲು ಹೆಂಗಾಗಿತ್ತು ಅಂತಂದರೆ ಈ ಥರ ಇದಿಲ್ಲ ವಾಯ್ಸು ಅಂತೇಳಿ ನಾನೇನು ಅದನ್ನು ಬ್ಯಾಡ್ ಫೀಲ್ ಮಾಡ್ಕೋತಿದ್ದೆ. ಬಟ್ ನನ್ನ ಫ್ರೆಂಡ್ ಒಬ್ಬಳು ಅವಳು ಹೇಳಿದಾಗ ಅವಳು ಯಾವಾಗಲೂ ಅದನ್ನು ಪಾಸಿಟಿವ್ ಆಗಿ ಹೇಳಿ ನೀನು ವಾಯ್ಸ್ ಸೂಪರ್ ಇದೆ ಅಂತ ಹೇಳಿ ಅವಾಗಿಂದ ನನಗೆ ನನ್ನ ವಾಯ್ಸ್ ಮೇಲೆ ನನಗೆ ಒಂದು ಪ್ರೀತಿ ಕಾಳಜಿ ಅಂತ ಶುರುವಾಯಿತು. ಆ್ಯಂಡ್ ದೆನ್ ನನ್ನ ಇದು ಸರೌಂಡಿಂಗು ಬೇರೆಯವರೆಲ್ಲ ವಾಯ್ಸ್ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರು. ಸೊ ಅದೇ ರೀತಿ ಹೋಗ್ತಾ ಇಲ್ಲಿ ಈಗ ಬಂದು ಕೂತಿದ್ದೀನಿ. ಅಂದರೆ ತುಂಬ ದೊಡ್ಡ ಆ್ಯಕ್ಟರ್ ಏನಲ್ಲ, ದೊಡ್ಡ ಸ್ಟಾರ್ಗಳಂತೂ ಇನ್ನು ಹೋಗಿಲ್ಲ. ಆ್ಯಂಡ್ ಒನ್ ಥಿಂಗ್, ನಾನಿಲ್ಲಿ ಹೀರೋನೂ ಅಲ್ಲ, ವಿಲನೂ ಅಲ್ಲ, ಐ ಆಮ್ ಜಸ್ಟ್ ಆ್ಯಕ್ಟರ್ ಅಷ್ಟೆ. ನನಗೆ ಪ್ರತಿ ಪಾತ್ರನೂ ಜನಕ್ಕೆ ಹತ್ರ ಆಗಬೇಕು ಅನ್ನೋದಷ್ಟೇ. ಹೀರೋ ಆಗಿ ವಿಲನ್ಗೆ ಹೊಡೆಯೋದು, ಇಲ್ಲ ವಿಲನ್ ಆಗಿ ಹೀರೋಗೆ ಎದುರಿಸೋದು ಇದಾವುದು ಬೇಡ. ಒಂದೊಳ್ಳೆ ಪಾತ್ರ ಅಂತ ಆಗಿರಬೇಕು. ಆ ಪಾತ್ರನ ಪ್ರತಿಯೊಂದು ವ್ಯಕ್ತಿಗಳು ಅದನ್ನು ಇಷ್ಟಪಡಬೇಕು ಇದ್ರ ಮೇಲೆ ಅಂತ. ಒಂದೇ ಒಂದು ರಿಕ್ವೆಸ್ಟು, ಮಧ್ಯದಲ್ಲಿ ಸ್ವಲ್ಪ ಏನು ಮಾತಾಡಬೇಕು ಅನ್ನೋದು ಗ್ಯಾಪ್ ಕೊಟ್ಕೊಬಿಡ್ತೀನಿ. ಸೊ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಇದು ನನಗೆ ಸೆಲ್ಫ್ ಇಂಟ್ರೊಡಕ್ಷನ್ ಆಗಿರ್ಬೋದು ಆ್ಯಂಡ್ ಈಗ ಸೋಲೋ ಪರ್ಫಾರ್ಮೆನ್ಸಲ್ಲಿ ನಾನು ಅದನ್ನು ಮಾತಾಡಬೇಕು ಅಂತಂದರೆ ಅದಕ್ಕೆ ಪ್ರಾಕ್ಟೀಸ್ ಇಲ್ಲ ಇದು. ಸೊ ಫಸ್ಟ್ ಟೈಮ್ ಈ ಚಾನಲ್ ಏನು ಕ್ರಿಯೇಟ್ ಮಾಡಿದ್ದು ಅಂತಂದರೆ ಒಂದು ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಲೇಬೇಕು ಅಂತ ಹೇಳಿ ಅದಕ್ಕೋಸ್ಕರ ಫಸ್ಟು ಈ ಚಾನಲ್ನ ನಾನೀಗ ಓಪನ್ ಮಾಡಿದ್ದು. ಬಟ್ ಪಾಡ್ಕಾಸ್ಟ್ಗಿಂತ ಮೊದಲೇ ಈ ಚಾನಲ್ನ ಸ್ವಲ್ಪ ಗ್ರೋತ್ ಮಾಡ್ಕೊಳ್ಳೋದ ಅಂತೇಳಿ ಹಿಂಗೆ ಸೋಲೋ ಪರ್ಫಾರ್ಮೆನ್ಸ್ ವೀಡಿಯೋಗಳು ಆ್ಯಂಡ್ ದೆನ್ ಕೆಲವೊಂದು ಇನ್ಫಾರ್ಮೇಟಿವ್ ಅದನ್ನು ಇದು ಮಾಡ್ಕೊಳ್ಳೋದ ಅಂತೇಳಿ ಈ ಥರ ಮಾಡೋದ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡೋದ ಏನಾಗುತ್ತೋ, ನೀವು ಯಾಕೆ ತಗೋತೀರೋ ಅದು ನಿಮಗೆ ಬಿಟ್ಟಿದ್ದು. ಒನ್ ಥಿಂಗ್ ಇನ್ನೊಂದು ನಾನು ಮೇಯ್ನಾಗಿ ಹೇಳ್ತೀನಿ ಕೇಳಿ, ನಿಮ್ಗೇನಾದರೂ ಕೆಟ್ಟದಾಗ ಅನಿಸಿದ್ರೆ ಪರ್ಸ್ನಲಿ ನನಗೆ ಮೆಸೇಜ್ ಹಾಕಿ, ಚೇತನ್ ನೀನು ಮಾಡ್ತಿರೋ ತಪ್ಪಿದೆ ಆ್ಯಂಡ್ ನೀನು ಇದರಿಂದ ಬೆಟರ್ ಆಗು, ಇದನ್ನು ಬಿಡು, ಅದನ್ನು ಮಾಡು ಅಂತ ನಿಮಗೆ ಬೆಟರ್ ನನ್ನಲ್ಲಿ ನನ್ನ ಏನೋ ಒಂದು ಚೇಂಜಸ್ಗಳು ಬೇಕು ಅನ್ನೋದಾದರೆ ನೀವು ನನಗೆ ಡೈರೆಕ್ಟಾಗಿ DM ಮಾಡಿ. ಬಟ್ ನಾನೇನೋ ತಪ್ಪು ಮಾಡೋದನ್ನ ಇನ್ನೊಬ್ರ ಹತ್ರ ಹೋಗಿ ಕೂತ್ಕೊಂಡು ಚೇತನ್ ಈ ಥರ ಎಲ್ಲ ಮಾಡಿದಂಗ್ರು ಗೊಜ್ಜೆ ನನ್ನ ಮಗ ಈ ಥರ ಎಲ್ಲ ಬೇಕಾ ಅಂತ ಎಲ್ಲೂ ಹೇಳ್ಬೇಡಿ. ಬಿಕಾಸ್ ಏನಕ್ಕೆ ಅಂತಂದರೆ ಕಲಿಬೇಕಾಗಿರೋದು ನಾನು, ಮುಂದೆ ಹೋಗ್ಬೇಕಾಗಿರೋದು ಅದು ನಾನು, ನೀವು ಅದನ್ನು ಹೇಳ್ಬೇಕಾಗಿರೋದು ನನಗೆ. ಈಗೆಂತಂದರೆ ಯಾರೇ ತಪ್ಪು ಮಾಡಿದ್ರು ಅದೇನೋ ಗೊತ್ತಿಲ್ಲ ನನಗೆ ಅನ್ಸೋದು, ಏನೇ ತಪ್ಪು ಮಾಡಿದ್ರು ಏನೇ ತಪ್ಪು ಮಾಡಿದ್ರು ಅದು ಅವ್ರ ಹತ್ರ ಹೋಗಿ ಹೇಳಿದ್ರೆ ನಾವು ಸರಿ ಮಾಡಿಕೊಂಡು ಅವ್ರ ಮುಂದೆ ಹೋಗ್ತಾರೆ. ಅದನ್ನು ಬಿಟ್ಟು ನಾವು 4 ಜನದ ಮುಂದೆ ಒಂದು ಸರ್ಕಲಲ್ಲಿ ನಾವು ಒಳ್ಳೆಯವರಾಗೋಕ್ಕೋಸ್ಕರ ಆ ವ್ಯಕ್ತಿ ಬಗ್ಗೆ ನಾವು ಮಾತಾಡಿಕೊಂಡು ಸೀರಿಯಸ್ಲಿ ಟೈಮ್ ವೇಸ್ಟು.
ಆ ಕಡೆ ವ್ಯಕ್ತಿನೂ ಬೆಳೆಯಲ್ಲ ಆ್ಯಂಡ್ ನಾವು ಮಾತಾಡೋರು ಬೆಳೆಯಲ್ಲ, ಎರಡೂ ಕಲಾಸೆ. ಅದಕ್ಕೋಸ್ಕರ ನಾನು ಹೇಳೋದೇನು ಅಂತಂದರೆ, ನಾನೇನೋ ತಪ್ಪು ಮಾಡಿದ್ರು ಈ ಕಮೆಂಟ್ಸಲ್ಲಿ ಹಾಕೋದ್ಕಿಂತ ಡೈರೆಕ್ಟಾಗಿ ನನಗೆ ಡಿ ಎಮ್ ಮಾಡಿ, ಪರ್ಸ್ನಲಿ ಡಿ ಎಮ್ ಮಾಡಿ, ನಾನು ರೆಸ್ಪಾನ್ಸ್ ಮಾಡೇ ಮಾಡ್ತೀನಿ. ನಾನೇನು ದೊಡ್ಡ ಲೆವೆಲ್ ಸ್ಟಾರ್ ಅಲ್ಲ. ಬಿಕಾಸ್ ಏನಾದ್ರೂ ಬೈ ಚಾನ್ಸ್ ಏನಾದ್ರೂ ದೊಡ್ಡ ಸ್ಟಾರ್ ಗೊತ್ತಿಲ್ಲ, ಡ್ರೀಮ್ ಇದೆ, ಆಗ್ತೀನಿ ಅನ್ನೋದು ಡ್ರೀಮ್ ಇದೆ. ಬಟ್ ಆಗಿದ್ರೆ ಅವಾಗಲೂ ಕೂಡ ನಾನು ರೆಸ್ಪಾನ್ಸ್ ಮಾಡೇ ಮಾಡ್ತೀನಿ, ಏನು ಹಂಗೇನಿಲ್ಲ. ಏನು ಅಂತಂದರೆ ಏನಾಯಿತು ಅಂತಂದ್ರೆ ನನಗೆ ಪರ್ಸ್ನಲಿನೇ ಮೆಸೇಜ್ ಹಾಕಿ. ಓಕೆ, ಸೊ ಇದು ಏನು ಟಾಪಿಕ್ ಬರೋದ. ಈಗ ಸದ್ಯಕ್ಕೆ ನಂದು 3 ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡ್ತಾಯಿದ್ದೀನಿ ಆ್ಯಂಡ್ 3 ಸ್ಕ್ರಿಪ್ಟ್ಗೂ ನಾನೇ ರೈಟರು. ನೀನು ರೈಟರ್ ಆದರೆ ನೀನೇ ಡೈರೆಕ್ಟರ್ ಮಾಡಿ, ನೀನೇ ಆ್ಯಕ್ಟ್ ಮಾಡಿದ್ರೆ ನೀನೇ ಸಿನಿಮಾ ನೋಡಬೇಕು ಅಂತ ಕೆಲವೊಂದಷ್ಟು ಜನ ಹೇಳ್ಬೋದು. ಬಟ್ ಇಲ್ಲ ಬ್ರೋ, ಎಲ್ಲರೂ ತರ್ತೀನಿ. ಏಕೆಂತಂದರೆ ಆಲ್ರೆಡಿ ನಾನು ಇದನ್ನು ಕದನೆ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ನನಗೊಂದಿಬ್ಬರು ಹೇಳಿದರು, ಜೊತೆಲ್ಲೇ ಕುಂತ್ಕೊಂಡು ಇಬ್ಬರು ಹೇಳಿದರು ಏನು ಅಂತಂದರೆ, ನೀನೇ ರೈಟಿಂಗ್ ಮಾಡ್ತೀಯಾ ಆ್ಯಂಡ್ ನೀನೇ ಡೈರೆಕ್ಷನ್ ಮಾಡ್ತೀಯಾ, ನೀನು ಆ್ಯಕ್ಟು ಮಾಡ್ತೀಯಾ ಅಂದರೆ ಥಿಯೇಟ್ರ್ ನೀನೇ ನೋಡ್ತೀಯಾ, ಅಟ್ಲೀಸ್ಟ್ ಥಿಯೇಟ್ರ್ ರಿಲೀಸ್ ಆಗುತ್ತಾ ಅಂತ ಕೇಳಿ ಕ್ವಶನ್ ಮಾರ್ಕ್ ಇಟ್ಟು ತಲೆಗೆ ಹುಳ ಬಿಟ್ಟಿದ್ರು. ಸೊ ನೀವು ಈ ವಿಡಿಯೋ ನೋಡ್ತೀರಾ ನೋಡಲ್ವಾ ನನಗೆ ಗೊತ್ತಿಲ್ಲ ಬ್ರೋ, ಬಟ್ ಈ ವಿಡಿಯೋ ಅಂತೂ ನಾನು ಅಪ್ಲೋಡ್ ಮಾಡ್ಕೊಂಡಿರ್ತೀನಿ. ಏನಕ್ಕೆ ಅಂತಂದರೆ ಒನ್ ಡೇ ಅದನ್ನು ನೀವು ನೋಡಬೇಕು. ನಾನು ಹಂಗೆ ಅಂದಿದ್ದು ತಪ್ಪು ಅಂತ ಅನ್ನಿಸ್ಬೇಕಷ್ಟೇ. ಬಟ್ ನೀವು ಹೇಳಿದ್ದು ನನಗೆ ತಪ್ಪು ಅಂತ ಅನ್ನಿಸ್ತಿಲ್ಲ. ಏನಕ್ಕಂತಂದರೆ ನಾನು ಇನ್ನೂ ಸರಿ ಮಾಡ್ಕೊಳ್ಳೋದು ತುಂಬ ಇದೆ ಅಂತೇಳಿ ಅದನ್ನು ತಗೋತಿದ್ದೇನೆ. ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಕೋಪ ಇದೆ. ಬಟ್ ಅದು ನಾನು ತೋರಿಸೋದು ನನ್ನ ಮನೇಲಿ ಮಾತ್ರ, ಬಟ್ ಹೊರಗಡೆ ಎಲ್ಲೂ ತೋರಿಸೋಣ. ಸೊ ಐ ಆಮ್ ಕೂಲ್ ಪರ್ಸನ್ ಅಷ್ಟೇ. ಹೊರಗಡೆ ಹೇಳ್ತೀನಿ, ಒಂದು ಆ್ಯಕ್ಟಿಂಗ್ ಸ್ಟೋರಿ ಆ್ಯಂಡ್ ಒಂದು ಮಾಸ್ ಎಲಿಮೆಂಟ್. ಸೊ ಇವೆರಡು ಸಿನಿಮಾ ಇದೆ. ಇನ್ನೊಂದು ಸಿನಿಮಾದು ಒಂದು ಸ್ವಲ್ಪ ಡಿಸ್ಕಷನ್ ನಡೀತಾ ಇದೆ, ಇವೆರಡು ಮಾಡಬೇಕು ಅಂತ ಅಂದ್ಕೊಂಡು. ಆ್ಯಂಡ್ ಇನ್ನೂ ಏನು ಅಂತಂದರೆ, ಈ ಒಂದು ಕಲ್ಟ್ ಸಿನಿಮಾದಲ್ಲಿ ನನ್ನ ಬಾಡಿ 2 ರೀತಿ ಟ್ರಾನ್ಸ್ಫಾರ್ಮ್ ಆಗಬೇಕು. ಒಂದು ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು, ಇನ್ನೊಂದು ಲಾಸ್ಟ್ ಒಂದು ಕ್ಲೈಮ್ಯಾಕ್ಸ್ ಸೀನ್ಸಲ್ಲಿ ಸ್ವಲ್ಪ ಬಾಡಿ ದಪ್ಪ ಆಗಿ ಅಸಹ್ಯವಾಗಿರಬೇಕು. ಹೊಟ್ಟೆ ಎಲ್ಲ ಬಂದು ಸ್ವಲ್ಪ ಅಸಹ್ಯವಾಗಿರಬೇಕು, ಆ ಥರ ಮಾಡಬೇಕು ಅಂತ 2 ಕ್ಯಾರೆಕ್ಟರ್ ಇದೆ. ಸೊ ಐ ಥಿಂಕ್ 100% 100% ನಾನು ಪರ್ಫೆಕ್ಟಾಗಿ ಕೊಡ್ತೀನಿ ಅಂತ ನಾನು ಹೇಳ್ತಿಲ್ಲ. ಏಕೆ ಅಂತಂದರೆ ಇಲ್ಲಿ 100% ಯಾರೂ ಕೊಡೋಕ್ಕಾಗಲ್ಲ. ಒಬ್ರಿಗೊಂದು ಇಷ್ಟ ಆಗ್ಬೋದು, ಒಬ್ರಿಗೊಂದು ಇಷ್ಟ ಆಗದೆ ಇರ್ಬೋದು. ಸೊ ನನ್ನನ್ನು ಸಿನಿಮಾದಲ್ಲಿ ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕಂತ ಅಂದ್ಕೊಂಡಿರೋ ಎಷ್ಟು ವ್ಯಕ್ತಿಗಳಿಗೆ ಅದೊಂದು ಸಣ್ಣ ಖುಷಿ ಮಾತ್ರ ನಾನು ಕೊಡಬಲ್ಲೆ ಅನ್ನೋ ಒಂದು ಪ್ರಾಮಿಸ್ ಅಂತೂ ಮಾಡೇ ಮಾಡ್ತೀನಿ. ನೋಡೋದು ಏನಾಗೋದು ಗೊತ್ತಿಲ್ಲ. ಬಟ್ ಇದು ಜಸ್ಟ್ ಇಂಟ್ರೊಡಕ್ಷನ್ಸ್ ಅಂತೇಳಿ ನಾನು ಇದನ್ನು ಶುರು ಮಾಡ್ತಿದ್ದೀನಿ ಯೂಟ್ಯೂಬಲ್ಲಿ. ಸಾಧ್ಯ ಆದರೆ ಸಪೋರ್ಟ್ ಮಾಡಲೇಬೇಕಂತ ನಿಮ್ಮನ್ನು ನಾನು ಇದನ್ನು ಮಾಡಲ್ಲ, ಫೋರ್ಸ್ ಮಾಡಲ್ಲ. ಸೊ ನಿಮಗೆ ಮಾಡಬೇಕಂತ ಅನ್ಸಿದ್ರೆ ಸಪೋರ್ಟ್ ಮಾಡಿ. ಏಕೆಂತಂದರೆ ನಿಮ್ಮ ಟೈಮು ಕೂಡ ವೇಸ್ಟ್ ಮಾಡಿಕೊಂಡು ನನ್ನ ಲೈಫ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಜಸ್ಟ್ ಏನೋ ನಮ್ಮ ಹುಡುಗ ಬೆಳೀತಾನೆ, ಏನೋ ಒಂದು ಸಬ್ಸ್ಕ್ರೈಬ್ ತಾನೆ, ಓಕೆ, ಏನೋ ಒಂದು ಫಾಲೋ ತಾನೆ, ಜಸ್ಟ್ ಲೈಕ್ ಕೊಟ್ಬಿಟ್ಟು ನಾನು ಹೋಗೋದಾ ಅಂಥೇಳಿ ನೀವು ಮಾಡ್ತೀನಿ ಅಂತಂದರೆ ಅದಕ್ಕಿಂತ ಖುಷಿ ಇದೆಯಾ? ಆಮೇಲೆ ಇನ್ನೊಂದು ಹೇಳತ್ತೀನಿ, ಎಷ್ಟೋ ಜನ ನನ್ನ ಡಿಗ್ರಿ ಫ್ರೆಂಡ್ಸ್ ಆಗಿರ್ಬೋದು ಆ್ಯಂಡ್ ಹೈಸ್ಕೂಲ್ ಫ್ರೆಂಡ್ಸ್ ಆಗಿರ್ಬೋದು ಆ್ಯಂಡ್ ಕಾಲೇಜ್ ಫ್ರೆಂಡ್ಸ್ಗಳಾಗಿರ್ಬೋದು, ಸೀರಿಯಸ್ಲಿ ನಾನು ಸೀರಿಯಲಲ್ಲಿ ಬಂದ ಮೇಲೆ ಎಷ್ಟೋ ಜನ ಅವ್ರ ಫ್ಯಾಮಿಲಿಯಿಂದ ನನಗೆ ಕಾಲ್ ಮಾಡಿಸಿದ್ರೆ ನಮ್ಮ ಹುಡುಗ ಅಂತೇಳಿ ಐ ಆಮ್ ಪ್ರೌಡ್ ಫೀಲ್. ಆ್ಯಂಡ್ ಅದು ಬೇಕು. ಏಕೆಂದರೆ ಎಷ್ಟೋ ಜನ ನನ್ನ ಖುಷಿಲಿ ತಮ್ಮ ಖುಷಿಗಳನ್ನ ಕಾಣ್ತಿರಲ್ಲ, ಅದಕ್ಕಿಂತ ಖುಷಿ ನನಗೆ ಇನ್ನೆಲ್ಲಿದೆ ಇವರು ಸಿಗಲ್ಲ. ಒಬ್ಬ ಕಲಾವಿದಂಗೆ ಬೇಕಾಗಿರೋದು ಅದೇನೆ. ನಾವು ಥಿಯೇಟ್ರಲ್ಲಿ ಬಂದಾಗೋ ಅಥವಾ ಟಿ ವಿಲಿ ಬಂದಾಗಲೋ ಜನ ಚಪ್ಪಾಳೆ ತಟ್ಟಿದಾಗ ಆ್ಯಂಡ್ ವಿಸಲ್ ಹೊಡೆದಾಗ ನಮ್ಮ ಹೆಸರನ್ನ ಅಥವಾ ನಮ್ಮ ಕ್ಯಾರೆಕ್ಟರ್ ಹೆಸರನ್ನ ಅವ್ರು ಕೂಗಿದಾಗ, ಅಥವಾ ನಮ್ಮನ್ನು ಟಿ ವಿಲಿ ನೋಡಿ ನಮ್ಮ ಮನೆ ಹುಡುಗ, ನಮ್ಮೂರು ಹುಡುಗ, ನಮ್ಮ ಗೊತ್ತಿರೋನು ಹುಡುಗ, ನಮ್ಮ ಫ್ರೆಂಡ್ ಹುಡುಗ ಅಂತ ಹೇಳಿ ಇದು ಮಾಡಿದಾಗ ಆ್ಯಂಡ್ ಹೆಂಗೆ ಖುಷಿ ಆಗುತ್ತೆ ಗೊತ್ತಾ, ಅದು ಹೇಳ್ಕೊಳ್ಳೋಕ್ಕೆ ಆಗಲ್ಲ, ಅದು ಆ ರೇಂಜಿಗೆ ಖುಷಿ ಆಗುತ್ತೆ. ಆ್ಯಂಡ್ ಇನ್ನೊಂದು ಒನ್ ಮೋರ್ ಥಿಂಗ್, ಒಂದು ಸಿನಿಮಾ ಯಾವತ್ತಿದ್ರೂ ಒಬ್ಬ ಡೈರೆಕ್ಟ್ರಿಗೆ ತನ್ನ ಮೊದಲ ಮಗು ಅದು ಆ ಥರ ಅದಕ್ಕೆ ನಾವು ತಾಯಿ, ನಾವೇ ತಂದೆ, ನಾವೇ ಅಣ್ಣ, ನಾವೇ ತಮ್ಮ, ಆ ಥರ ಅದಕ್ಕೆ ಆ ಸಿನಿಮಾಗೆ. ಸೊ
ಇಷ್ಟೇ ಇನ್ನು ಮುಂದೆ ಮಾತಾಡಬೇಕು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತಿರೋದು. ಆ್ಯಂಡ್ ಇದರಲ್ಲಿ ನಾನು ಏನು ಮಾಡೋದು ಅಂತಂದರೆ ಒಂದು ಪ್ರ್ಯಾಂಕ್ ಕಾಲ್ಸ್ಗಳಾಗಿರ್ಬೋದು, ಆ್ಯಂಡ್ ನನ್ನ ಸಿನಿಮಾದ ಬಗ್ಗೆ ಅಪ್ಡೇಟ್ಗಳಾಗಿರ್ಬೋದು, ಪಾಡ್ಕಾಸ್ಟ್ ಆಗಿರ್ಬೋದು, ಅಚೀವ್ಮೆಂಟ್ ಪರ್ಸನ್ಸ್ಗಳದ್ದು ನಾವು ಪಾಡ್ಕಾಸ್ಟ್ ಆಗಿರ್ಬೋದು. ಸೊ ಪ್ರತಿಯೊಂದು ಮಾಡಬೇಕು ಅಂತ ಹೋಗ್ತಿರ್ತೀನಿ. ಆ್ಯಂಡ್ ಪ್ರತಿ ವೀಡಿಯೋಗಿಂತ ಇನ್ನೊಂದು ವೀಡಿಯೋ ಬೆಟರ್ ಆಗ್ತಾ ಇರ್ತೀನಿ. ಸೊ ಬೈಕೋಬೇಡಿ, ಇವನೇನು ಈ ಥರ ಮಾಡಿದ್ದಾನೆ ಅಂತೇಳಿ. ಸೊ ಪ್ರತಿಯೊಂದು ವೀಡಿಯೋಗೂ ನಾನು ಅಪ್ಡೇಟ್ ಆಗ್ತಾ ಹೋಗ್ತಾ ಇರ್ತೀನಿ. ಓಕೆ.